ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ್ ಅಂತ ದಾಲ್ ಕಿಚಡಿ ಮಾಡೋದು ಹೇಗಂತ ನೋಡ್ಕೊಂಬರೋಣವಾ. ಇಲ್ಲಿ ನಾನು 2 ಟೊಮೊಟೊ, 1 ಈರುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜಜ್ಜಿರೋ ಅಂಥ ಶುಂಠಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ. ಇಲ್ಲಿ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನು ಆ್ಯಸ್ ಯೂಶ್ವಲ್ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೊಟೊನ ಚೆನ್ನಾಗಿ ಗೊಜ್ಜು ಥರ ಆಗುತ್ತಲ್ವ, ಸೊ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಿಷ್ಟು ಬೇಗ ಆಗುತ್ತೆ ಗೊತ್ತಾ, ಪಟಾಪಟ್ ಅಂತ ಕೇವಲ ಒಂದು 15 ಮಿನಿಟ್ಸಲ್ಲಿ ಆಗೋಗುತ್ತೆ. ಇದು ಬ್ರೇಕ್ಫಾಸ್ಟ್ಗಾದರೂ ಆಗ್ಬೋದು ಅಥವಾ ನೈಟ್ ಡಿನ್ನರ್ಗಾದರೂ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸೊ ಟೊಮೊಟೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಒಂದು ದೊಡ್ಡ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಮತ್ತು ಒಂದು 1/4 ಲೋಟದಷ್ಟು ಮೈಸೂರು ಬೇಳೆ ಮತ್ತು ಅದರಲ್ಲೇ ಇನ್ನೊಂದು 1/4 ಲೋಟದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಸೊ 1 ಲೋಟ ಫುಲ್ಲಾಗಿ ತೊಗೊಂಡು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಅಚ್ಚ ಖಾರದ ಪುಡಿ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ತಕ್ಕಂಗೆ ನೀವು ಹಾಕೋಬೋದು. ಸೊ ಇಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾವು ಯಾವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತೀವಲ್ಲ, ಆವಾಗಲೇ ನಾವು ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಕೊಂಡಿರೋಣ. ಆವಾಗ ಅದು ಚೆನ್ನಾಗಿ ಊರಿದ್ರೆ ಚೆನ್ನಾಗಿ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ಸೊ ಇವಾಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗಂತೂ ಈ ಮಾರ್ನಿಂಗ್ ಆದರೆ ಸಾಕು, ಏನು ಮಾಡೋದು, ಅಡುಗೆ ಏನು ಮಾಡೋದು, ನಾಷ್ಟ ಏನು ಮಾಡೋದು ಅಂತ ತಲೆ ಕೆಟ್ಟೋಗಿರುತ್ತೆ. ಸೊ ನಾವು ವೆರೈಟಿಯಾಗಿ ಮಾಡ್ಕೊಂಡು ತಿಂತಿದ್ರೆ ಮನೆಯವ್ರಿಗಾಗಲಿ ನಮ್ಮ ಹೊಟ್ಟೆಗಾಗಲಿ ತುಂಬ ಖುಷಿ ಸಿಗುತ್ತಲ್ವ. ಬಾಯಿ ಯಾವಾಗಲೂ ಏನು ಕೇಳುತ್ತೆ, ರುಚಿನೇ ಕೇಳುತ್ತಲ್ವ. ದುಡಿಯೋದು ಎಂತಕ್ಕೋಸ್ಕರ? ಆಬ್ವಿಯಸ್ಲಿ ಪಾರ್ಟ್ ಆಫ್ ಫುಡ್ ಅಲ್ವಾ. ಎಲ್ಲ ನಾವು ದುಡಿಯೋದೆಲ್ಲ ಊಟಕ್ಕೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೂ ಊಟ ರುಚಿಯಾಗಿದ್ದರೆ, ಹೆಲ್ದಿಯಾಗಿ ಮಾಡಿಕೊಟ್ರೆ ಮನೆಯವರು ಹೆಲ್ದಿಯಾಗಿರ್ತಾರೆ ಮತ್ತು ಸಂತೋಷವಾಗೂ ಇರ್ತಾರೆ. ನಾಲಿಗೆ ಕೂಡ ಸಂತೋಷವಾಗಿ ಖುಷಿಯಾಗಿ ಜಾಲಿಯಾಗಿ ವೆರೈಟಿಯಾಗಿ ತಿಂದ್ಕೊಂಡಿರುತ್ತಲ್ವ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮತ್ತು ನಾವಿವಾಗ ಅಳತೆಗೆ ಇವಾಗ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಕೊತೀವಲ್ವ, ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗತ್ತೆ. ನಿಮಗೆ ಇದು ತುಂಬ ನೀರಾಗೂ ಇರಬಾರ್ದು ಅಥವಾ ತುಂಬ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಸೊ ಹಾಗಾಗಿ 2 ಗ್ಲಾಸ್ ನೀರು ಹಾಕ್ಕೊತೀವ ಅಂದರೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಇವಾಗ ಹಾಕ್ಕೊಂಡು ಇವಾಗ ತೊಳೆದಿಟ್ಕೊಂಡಿರೋ ಅಂತಹ ಬೇಳೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಖಾರ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಉಪ್ಪು ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು 2 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಬೇಗ ರೆಡಿ ಆಗಿಬಿಡ್ತಲ್ವ. ನಾನು ಹೇಗೆ ಫಾಸ್ಟಾಗಿ ಮಾತಾಡ್ತಾಯಿದ್ದೀನೋ ಅಡುಗೆ ಕೂಡ ಅಷ್ಟೇ ಫಾಸ್ಟಾಗಿ ರೆಡಿ ಆಗುತ್ತೆ. ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿನ ಉದುರಿಸ್ಕೊಂಡು, ಮತ್ತು ನಿಮಗೆ ತುಪ್ಪ ಬೇಕು ಅಂತ ಅಂದರೆ, ತುಪ್ಪ ಇಷ್ಟಪಡೋರಾದರೆ ತುಪ್ಪ ಕೂಡ ಹಾಕ್ಕೊಂಡು ಬಿಸಿಯಾಗಿ ಸರ್ವ್ ಮಾಡಿ ಟೇಸ್ಟ್ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯ ಡಿಶ್ ಬೇಕಿದ್ದರೆ ಸೊ ನೀವು ಕಮೆಂಟಲ್ಲಿ ಕೇಳಿದ್ರೆ ನಾನು ಖಂಡಿತ ಆ ಡಿಶ್ನ ಪ್ರಿಪೇರ್ ಮಾಡ್ತೀನಿ. ಈ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಹೀಗೆ ಸಪೋರ್ಟ್ ಮಾಡಿ. ಆದಷ್ಟು 100 ಸಬ್ಸ್ಕ್ರೈಬರ್ ಆಗಿಷ್ಟನ್ನ ನಾನು ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100 ಆಗಿಷ್ಟನ್ನ ಖಂಡಿತ ಲೈವ್ ಬಂದು ನನ್ನ ಲೈವಲ್ಲೇ ಯಾವುದಾದ್ರೂ ಒಂದು ಡಿಶ್ಶು, ಯಾರು ಜಾಸ್ತಿ ಆ ಡಿಶ್ಶು ಹೇಳಿರ್ತಾರಲ್ವ ಈ ಥರ ಡಿಶ್ ಮಾಡಿ ಅಂತ, ಸೊ ಲೈವಲ್ಲೇ ಬಂದು ಆ ಡಿಶ್ನ ಪ್ರಿಪೇರ್ ಮಾಡಿ ಚಾನಲಲ್ಲಿ ಅಪ್ಲೋಡು ಕೂಡ ಮಾಡ್ತೀನಿ. ಮತ್ತು ನಿಮ್ಗೆ ಲೈವಲ್ಲಿ ಕೂಡ ನಾನು ತೋರಿಸ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.